ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ನಿಮ್ಗ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಹಿಂದಿನ ವಿಡಿಯೋಗಳಾದಂಥ ರೌಲಟ್ ಕಾಯ್ದೆ ಮತ್ತು ಗ್ರಾಮ ಪಂಚಾಯತಿ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿತ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕನ್ನು ಕೊಟ್ಟಿರ್ತೀನಿ. ನಮ್ಮ ಹಿಂದಿನ ವಿಡಿಯೋ ಕೂಡ ನೀವು ನೋಡ್ಬೋದು. ಆದಷ್ಟು ವಿಡಿಯೋನ ಕೊನೆಯವರೆಗೆ ನೋಡ್ರಿ, ಯಾಕಂದ್ರೆ ಎಲ್ಲ ನೇಮಕಾತಿಗಳು ಆದಷ್ಟು ಈಗ ಪೊಲೀಸು 4,000ಕ್ಕಿಂತ ಹೆಚ್ಚು ಪೊಲೀಸ್ ಬರ್ತಾವ. ಯಾಕಪ್ಪ ಅಂದ್ರೆ ಪ್ರತಿ ಒಂದರದೇನಪ್ಪ ಅಂದ್ರೆ ನಿಮ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೊತೀರಪ್ಪ ಅಂದ್ರೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಉದ್ದೇಶ ಅಂದ್ರೆ ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾಕೆ ನಡೀತು, ಈ ಘಟನೆಯ ಹಿನ್ನೆಲೆ ಮತ್ತು ಘಟನೆಯ ಪ್ರಮುಖ ಅಂಶ, ಇದು ನಡ್ಲಿಕ್ಕ ಮೇನ್ ಕಾರಣ ಏನು, ಘಟನೆಯಲ್ಲಿ ಬಲಿಯಾದವರ ಸಂಖ್ಯೆ ಮತ್ತು ಘಟನೆಯ ಪರಿಣಾಮ, ಮತ್ತು ಇಲ್ಲಿ ಘಟನೆ ನಡೆದಾಗ ಮತ್ತಲ್ಲಿ ಭಾರತೀಯರು ಏನೇನ್ ಮಾಡಿದ್ರು, ಯಾವ ಸ್ಮಾರಕವನ್ನ ಕಡ್ದಿರಂತ ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ತಿಳ್ಕೊತ್ರಿ. ಓಕೆ, ಮೊದಲೇ ಪಾಯಿಂಟ್ ನೋಡ್ರಿ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು ನೋಡ್ರಿ ಯಾವ ಸ್ಥಳದಾಗ ನಡೀತಪ್ಪ ಅಂದ್ರ ಅಮೃತ್ಸರ, ಇದು ಪಂಜಾಬ್ನಲ್ಲಿ ಕಂಡು ಬರ್ತದ. ಪಂಜಾಬ್ ಒಂದು ರಾಜ್ಯ ಅದ, ಅದು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತದ. ನಡೆದ ದಿನಾಂಕ ಬಹಳ ಇಂಪಾರ್ಟೆಂಟ್ ನೋಡ್ರಿ. ದಿನಾಂಕ ಏನಪ್ಪಾ ಅಂದ್ರ 13 ಏಪ್ರಿಲ್ 1999. ಓಕೆ, ಇದು ನಡಿಲ ಕಾರಣ ಏನಪ್ಪಾ ಅಂದ್ರ ರೌಲಟ್ ಆಕ್ಟ್ ವಿರುದ್ಧ ಜನರ ಶಾಂತಿಯುತ ಪ್ರತಿಭಟನೆ. ಈ ರೌಲಟ್ ಕಾಯ್ದೆ ಏನಪ್ಪಾ ಅಂದ್ರ ಜಾರಿಗೆ ಮಾಡ್ತಾರ ಬ್ರಿಟಿಷರು. ಆ ಕಾಯ್ದೆ ವಿರುದ್ಧ ಏನಪ್ಪಾ ಅಂದ್ರ ಶಾಂತಿಯುತವಾದಂತ ಹೋರಾಟವನ್ನ ಭಾರತೀಯರು ಮಾಡ್ತಾ ಇರ್ತಾರೆ. ಅಂದ್ರ ಯಾವುದೇ ವಿಚಾರಣೆ ಇಲ್ಲದೆ, ಅಂದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆ ಇಲ್ಲದೆ ಭಾರತೀಯರನ್ನ ಜೈಲು ಶಿಕ್ಷೆಗೆ ಒಳಗಾಗಿಸುವಂತ ಒಂದು ಕಾಯ್ದೆ ಆಗಿರ್ತದು. ಓಕೆ, ನೆಕ್ಸ್ಟ್ ನೋಡ್ರಿ, 1999ರಲ್ಲಿ ಬ್ರಿಟಿಷ್ ಸರ್ಕಾರ ರೌಲಟ್ ಆಕ್ಟ್ ಜಾರಿಗೆ ತಂದಿತ್ತು. ಅಂದ್ರೇನು, ಈ ಕಾಯ್ದೆಯನ್ನ ಜಾರಿಗೆ ತಂದಿರಿಂದ ಅಲ್ಲಿ ಅಮೃತ್ಸರ ಎಂಬುದಲ್ಲಿ ಏನಪ್ಪಾ ಅಂದ್ರೆ ಹೋರಾಟ ನಡೀತಾ, ಶಾಂತಿಯುತವಾದಂತ ಹೋರಾಟ. ಯಾರು, ಬ್ರಿಟಿಷರು ಕೈಗೊಳ್ಳುತ್ತಾರೆ. ಈ ಕಾಯ್ದೆಯ ಪ್ರಕಾರ ಯಾವುದೇ ಭಾರತೀಯರನ್ನು ಸಾಕ್ಷಿ ಇಲ್ಲದೆ ಬಂಧಿಸಿ ವಿಚಾರಣೆ ಇಲ್ಲದೆ ಶಿಕ್ಷಿಸಲು ಅಧಿಕಾರ ನೀಡಲಾಯಿತು. ಅಂದ್ರ ಈ ಕಾಯ್ದೆಯ ಪ್ರಕಾರ ಏನಪ್ಪಾ ಅಂದ್ರ ಯಾವುದೇ ಒಬ್ಬ ಭಾರತೀಯ ಏನಪ್ಪಾ ಅಂದ್ರ ಅವನಿಗೆ ಸಾಕ್ಷಿ ಇಲ್ಲದೆ ಸುಮ್ನೆ ಬಂಧಿಸೋದು, ಅಂದ್ರ ಜೈಲಿನಲ್ಲಿ ಬಂಧಿಸಿಕ್ಕಿ ಅವನಿಗೇನಪ್ಪಾ ಅಂದ್ರ ಶಿಕ್ಷೆಯನ್ನ ಕೊಡುವಂತ ಒಂದು ಉದ್ದೇಶ ಆಗಿತ್ತು ಈ ಕಾಯ್ದೆದು. ಓಕೆ, ಇದರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ಆರಂಭವಾದವು. ಅಂದ್ರ ಈ ರೌಲಟ್ ಕಾಯ್ದೆ 1999 ಜಾರಿಗೆ ಬರ್ತದ. ಇದು ಬ್ರಿಟಿಷ್ ಸರ್ಕಾರ ಜಾರಿಗೆ ತರ್ತದ. ಇದ್ರ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಭಾರತೀಯರನ್ನ ಯಾವುದೇ ಸಾಕ್ಷಿ ಇಲ್ಲದೆ ವಿಚಾರಣೆ ಇಲ್ಲದೇನಪ್ಪಾ ಅಂದ್ರ ನಮಗ ಜೈಲಿಗೆ ಕಳಿಸ್ತಾರ. ಅದಕ್ಕಾಗಿ ಈ ಉದ್ದೇಶವನ್ನ ಅವ್ರದ್ದು ಈಡೇರಬಾರ್ದಂತ ನಮ್ಮ ಭಾರತೀಯರೆಲ್ಲ ಏನಪ್ಪಾ ಅಂದ್ರೆ ಕೂಡ್ಕೊಂಡು ದೊಡ್ಡದಂತ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರ. ಓಕೆ, ಏಪ್ರಿಲ್ 13 ಏಪ್ರಿಲ್ 1999ರಂದು ಬೈಸಾಖಿ ಹಬ್ಬದ ದಿನ ಸಾವಿರಾರು ಜನರು ಜಾಲಿಯನ್ ವಾಲಾಬಾಗ್ ಎಂಬ ಉದ್ಯಾನವನದಲ್ಲಿ ಸೇರಿದ್ದರು. ಇವರಲ್ಲಿ ಬಹುಪಾಲು ಜನರಿಗೆ ಪ್ರತಿಭಟನಾ ಸಭೆ ನಡೆಯುತ್ತಿದೆ ಎಂಬುದೇ ಗೊತ್ತಿರಲಿಲ್ಲ. ಅವರು ಹಬ್ಬದ ಸಮಾರಂಭಕ್ಕಾಗಿ ಕೂಡಿದ್ದರು. ಅಂದ್ರ ಅದೊಂದು ಕಾಲ ಬೈಸಾಖಿ ಅಂತ ಹಬ್ಬ ಬರ್ತದೆ ಇಲ್ಲಿ ಪಂಜಾಬ್ದಾಗ. ಎಲ್ರು ಏನಂತ ತಿಳ್ಕೊಂಡ್ರಪ್ಪ ಅಂದ್ರ ಅಲ್ಲೊಂದು ಉದ್ಯಾನವನ ಅದ, ಯಾವುದು ಜಾಲಿಯನ್ ವಾಲಾಬಾಗ್ ಅಂತ ಒಂದು ಉದ್ಯಾನವನ ಅದ. ಅದೊಂದು ಕಾಲ ಬೈಸಾಖಿ ಹಬ್ಬ ಆಚರಣೆ ಮಾಡತ್ತಾರ ಅಂತ ತಿಳ್ಕೊತಾರ ಕೆಲವೊಬ್ರು. ಬಟ್ ಅವ್ರಿಗೆ ಏನ್ ಗೊತ್ತಿರಲ್ಲ, ಅಲ್ಲೇನಪ್ಪ ಅಂದ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಗೊತ್ತಾಗಿರಲ್ಲ ಅಲ್ಲಿರುವಂತಹ ಜನರಿಗೆ. ಅಂದ್ರ ಇವರಲ್ಲಿ ಬಹುಪಾಲು ಜನರಿಗೆ ಪ್ರತಿಭಟನಾ ಸಭೆ ನಡೆಯುತ್ತಿದೆ ಎಂಬುದೇ ಗೊತ್ತಿರಲಿಲ್ಲ. ಅವರು ಹಬ್ಬದ ಸಮಾರಂಭಕ್ಕಾಗಿ ಕೂಡಿಕೊಂಡಿದ್ದರು. ಅಂದ್ರ ಎಲ್ರೂ ಹಬ್ಬ ಅದಿವತ್ತು, ಅದಕ್ಕಾಗಿ ಇಷ್ಟು ಜನ ಸೇರ್ಕೊಂಡ್ರ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ಬಹಳ ಸಂಭ್ರಮದಿಂದ ಅಲ್ಲಿ ಸೇರ್ಕೊಂಡು ಇರ್ತಾರ. ಓಕೆ, ಈ ಸುದ್ದಿ ಬ್ರಿಟಿಷ್ ಅಧಿಕಾರಿಯಾದ ಜನರಲ್ ರೆಜಿನಾಲ್ಡ್ ಡಯರ್ ಅವರಿಗೆ ತಲುಪಿತು. ಅಂದ್ರ ಹಿಂಗೆಲ್ಲ ಜಾಲಿಯನ್ ವಾಲಾಬಾಗ್ ಎಂಬ ಉದ್ಯಾನವನದಲ್ಲಿ ಜನರೆಲ್ಲ ಸೇರ್ಕೊಂಡ್ರ ಅಂತ ಯಾರು ಹೇಳ್ತಾರ, ಅದು ಈ ಜನರಲ್ ಡಯರ್ ಗೊತ್ತೈತದ. ಅವಾಗ ಗೊತ್ತಾದಾಗ ಅವ ಏನ್ ಮಾಡ್ತಾನಪ್ಪ ಅಂದ್ರ ಅವರು ಸೇನೆಯೊಂದಿಗೆ ಬಂದು ಜನರಿಗೆ ಎಚ್ಚರಿಕೆ ನೀಡದೆ ಗನ್ ಫೈರ್ ಮಾಡಲು ಆದೇಶಿಸಿದರು. ಅಂದ್ರ ಈ ಜನರಲ್ ಡಯರ್ ಎಂಬ ಬ್ರಿಟಿಷ್ ಅಧಿಕಾರಿಯಾಗಿರ್ತಾನ. ಅವ ಏನಪ್ಪಾ ಅಂದ್ರ ಜಾಲಿಯನ್ ವಾಲಾಬಾಗ್ ಸ್ಥಳಕ್ಕೆ ಬಂದು ಜನರಿಗೆ ಯಾವುದೇ ರೀತಿ ಎಚ್ಚರಿಕೆ ಕೊಡೋದೇನಪ್ಪಾ ಅಂದ್ರ ಗನ್ ಫೈರ್ ನ ಸ್ಟಾರ್ಟ್ ಮಾಡ್ತಾನ. ಬಾಗ್ 4 ಬದಿಗಳು ಗೋಡೆಯಿಂದ ಆವೃತವಾಗಿದ್ದು ಒಂದು ಸಣ್ಣ ದ್ವಾರವಷ್ಟೇ ಪ್ರವೇಶ ದ್ವಾರವಾಗಿತ್ತು. ಜನರು ಓಡಿ ಹೋಗಲು ಸಾಧ್ಯವಾಗದೆ ನೂರಾರು ಮಂದಿ ಗುಂಡೇಟಿಗೆ
ಬಲಿಯಾದರು. ಅಂದ್ರಪ್ಪ ಅಂದ್ರ ಆ ಉದ್ಯಾನವನ ಸುತ್ತಮುತ್ತ ಏನಪ್ಪಾ ಅಂದ್ರ 4 ಕಡೆ ಗೋಡಿ ಇರ್ತದ. ಬಟ್ ಏನಪ್ಪಾ ಅಂದ್ರ ಸಣ್ಣದಾದ ಒಂದು ಬಾಗಿಲ್ ಇರ್ತದ. ಬಟ್ ಅದ ಕಾರಣ ಏನಪ್ಪಾ ಅಂದ್ರ ಜನರಿಗೆ ಎಕಡಿ ಓಡಿ ಹೋಲಕ್ ಏನಪ್ಪಾ ಅಂದ್ರ ಪಟ್ಟು ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಜನರು ಓಡಿ ಹೋಲಕ್ ಟ್ರೈ ಮಾಡ್ತಾರ. ಬಟ್ ಅವಾಗ ಏನಾಯ್ತದ, ಅವರೆಲ್ಲ ಗನ್ ಫೈರ್ ನಲ್ಲಿ ಏನಪ್ಪಾ ಅಂದ್ರ ನೂರಾರು ಬ್ರಿಟಿಷ್ ಅಂದ್ರ ನೂರಾರು ಏನಪ್ಪಾ ಅಂದ್ರ ನಮ್ಮ ಭಾರತೀಯರು ಆ ಗುಂಡೇಟಿಗೆ ಏನಪ್ಪಾ ಅಂದ್ರ ಬಲಿ ಆಯ್ತಾರ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಈಗ ನೋಡ್ರಿ, ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಬಲಿಯಾದವರ ಸಂಖ್ಯೆ ನೋಡ್ರಿ. ಈ ಅಧಿಕೃತ ಬ್ರಿಟಿಷ್ ವರದಿಯ ಪ್ರಕಾರ ಏನಪ್ಪಾ ಅಂದ್ರ 379 ಜನ ಮೃತಪಟ್ಟರು. ಸುಮಾರು 1200 ಜನ ಗಾಯಗೊಂಡರು. ಇದೇನಪ್ಪಾ ಅಂದ್ರ ಬ್ರಿಟಿಷ್ ವರದಿಯ ಪ್ರಕಾರ. ಬಟ್ ಭಾರತೀಯ ಮೂಲದ ವರದಿಗಳ ಪ್ರಕಾರ ಏನಪ್ಪಾ ಅಂದ್ರ 1000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು. ಅಂದ್ರ ಅವ್ರ ವರದಿಯ ಪ್ರಕಾರ ಏನು 379 ಮಂದಿ ಸತ್ತಾರ, 1200 ಜನ ಏನಪ್ಪಾ ಗಾಯಗೊಂಡ್ರು. ಬಟ್ ನಮ್ಮ ವರದಿಯ ಪ್ರಕಾರ 1000 ಜನ ಸತ್ತಾರ. ಇನ್ ಎಷ್ಟು ಜನ ಗಾಯಗೊಂಡರು ದೇವರಿಗೆ ಗೊತ್ತದು. ಓಕೆ, ನೆಕ್ಸ್ಟ್ ನೋಡ್ರಿ. ಇದು ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಪರಿಣಾಮ ಏನಾಯ್ತು ಅಂತ ನೋಡ್ರಿ. ನಿಮಗ ವಿಡಿಯೋ ಇಷ್ಟವಲ್ತಪ್ಪ ಅಂದ್ರ ಆದಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಕೊನೆಯವ್ರು ನೋಡ್ರಿ. ಯಾಕಪ್ಪ ಅಂದ್ರೆ ಒಂದು ವಿಡಿಯೋ ಮಾಡೋಕಂದ್ರೆ ಮಿನಿಮಮ್ ನಮಗೆ 7-8 ಗಂಟೆ ಆಗ್ತದ. ಅದಕ್ಕೆ ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರ್ತೀವಿ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಏನಪ್ಪ ಅಂದ್ರೆ ಶೇರ್ ಮಾಡ್ರಿ. ವಿಡಿಯೋ ಹೇಗೆ ಅನಿಸ್ತಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋ ಯಾವ್ದ್ರ ಮೇಲೆ ಬೇಕಂತ ಕೂಡ ನೀವು ಕಮೆಂಟ್ ಮಾಡ್ರಿ. ಅವಾಗ ನಮಗೆ ಗೊತ್ತೈತೆ ಮುಂದೆ ವಿಡಿಯೋ ಯಾವ್ದು ಬೇಕಂತ. ಯಾವುದೋ ಒಂದು ಟಾಪಿಕ್ ತೊಗೊಂಡಪ್ಪ ಅಂದ್ರೆ ಆ ಟಾಪಿಕ್ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋನ ನಾನು ಮಾಡಿ ಹಾಕ್ಲಕ್ಕ ಟ್ರೈ ಮಾಡ್ತೀನಿ ಆದಷ್ಟು. ಗೊತ್ತಾಯ್ತಾ? ಓಕೆ, ಇದರ ಪರಿಣಾಮ ನೋಡ್ರಿ. ಈ ಹತ್ಯಾಕಾಂಡದಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಿರುವು ಬಂತು. ಅಂದ್ರ ಸ್ವಾತಂತ್ರ್ಯ ಮಾತ್ರ ಬಟ್ ಏನೋ ಹೋರಾಟ ಮಾತ್ರ. ಬಟ್ ಅವ ಕಡಿಮೆ ಇದರಿಂದ ಏನಪ್ಪಾ ಜಾಸ್ತಿ ಮಾಡ್ತಾರ. ಮಹಾತ್ಮ ಗಾಂಧೀಜಿ ಬ್ರಿಟಿಷರ ಮೇಲೆ ನಂಬಿಕೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡೆ ಎಂದು ಘೋಷಿಸಿದರು. ಅಂದ್ರ ಬ್ರಿಟಿಷ್ ಮ್ಯಾಗ ಮಹಾತ್ಮ ಗಾಂಧೀಜಿಯವರು ಸ್ವಲ್ಪ ನಂಬಿಕೆ ಇತ್ತಂತ. ಆ ನಂಬಿಕೆಯನ್ನ ನಾನು ಈಗ ಕಳ್ಕೊಂಡೆ ಅಂತ ಹೇಳ್ತಾರ. ದೇಶದಂತೆ ಕ್ರಾಂತಿಕಾರಿ ಚಳವಳಿ ಬೀಸಾಯಿತು. ಅಂದ್ರ ಕ್ರಾಂತಿಕಾರಿಗಳೇನಪ್ಪಾ ಅಂದ್ರ ದೇಶದಲ್ಲಿ ಅತಿ ಹೆಚ್ಚಾಗಿ ಏನಪ್ಪಾ ಅಂದ್ರ ಹುಟ್ಟುಕೊಂಡ್ರು ಆ ಸಂದರ್ಭದಲ್ಲಿ. ಯಾವಾಗ? ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ. ಓಕೆ, ನೆಕ್ಸ್ಟ್ ನೋಡ್ರಿ. ಬ್ರಿಟಿಷ್ ಸಂಸತ್ತಿನಲ್ಲಿ ತನಿಖೆ ನಡೆಯಿತು. ಇದನ್ನು ಹಂಟರ್ ಕಮಿಷನ್ ಎಂದು ಕರೆಯಲಾಗುತ್ತದೆ. ಅಂದ್ರ ಬ್ರಿಟಿಷರು ಕೂಡ ಏನಪ್ಪಾ ತನಿಖೆ ಮಾಡ್ತಾರ. ತನಿಖೆ ಮಾಡಿದಾಗ ಇದಕ್ಕ ಹಂಟರ್ ಕಮಿಷನ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ನೋಡ್ರಿ. ಜನರಲ್ ಡಯರ್ ಅವರನ್ನು ಹಿಂಪಡೆಯಲಾಗುತ್ತಿದ್ದರೂ ಬ್ರಿಟಿಷರು ಅವರ ವಿರುದ್ಧ ಯಾವುದೇ ಗಂಭೀರ ಶಿಕ್ಷೆ ವಿಧಿಸಲಿಲ್ಲ. ಅಂದ್ರ ಈ ಜನರಲ್ ಡಯರ್ ಮಾಡಿದಂತಹ ತಪ್ಪ ಅಂತ ಗೊತ್ತಿದ್ದು ಕೂಡ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾರಪ್ಪ ಅಂದ್ರ ಅವರಿಗೆ ಯಾವುದೇ ರೀತಿ ಶಿಕ್ಷೆನ ಕೊಡಲ್ಲ. ಯಾಕಂದ್ರ ಅವ್ರದೇ ಸರ್ಕಾರ, ಅವರೇ ಆಳ್ವಿಕೆ ಮಾಡ್ತಿದ್ರ. ಅದಕ್ಕ ಏನು ಅಮ್ಮಲ ಯಾರು? ಜನರಲ್ ಡಯರ್. ಇಂಪಾರ್ಟೆಂಟ್ ನೋಡ್ರಿ. ಇನ್ನು 6ನೇ ಪಾಯಿಂಟ್ ಏನಪ್ಪಾ ಅಂದ್ರ 1940ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಉಧಮ್ ಸಿಂಗ್ ಲಂಡನ್ನಲ್ಲಿ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓ ಡಯರ್ ಅವರನ್ನ ಹತ್ಯೆ ಮಾಡಿ ಪ್ರತೀಕಾರ ತೀರಿಸಿಕೊಂಡ್ರು. ಅಂದ್ರ ನಮ್ಮ ಭಾರತ ದೇಶದ ಕ್ರಾಂತಿಕಾರಿಯಾದಂತಹ 1940ರಲ್ಲಿ ಈ ಉಧಮ್ ಸಿಂಗ್ ಎಂಬೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರ. ಇವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬೇಕು. ಇವ್ರೇನಪ್ಪ ಅಂದ್ರ ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಹೆಂಗ ಇವ್ರು ಮಾಡ್ಯಾರಲ್ಲ ಅದನ್ನ ಸೇಡ್ ತೀರ್ಸ್ಕೊಳಕ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಜನರಲ್ ಡಯರ್ ಅನ್ನ ಏನ್ ಮಾಡ್ತಾನಪ್ಪ ಅಂದ್ರ ಅವರು ಉಧಮ್ ಸಿಂಗ್ ಅವರೇನಪ್ಪ ಅಂದ್ರ ಅವರನ್ನ ಹತ್ಯೆಗೈತಾರ ಅಂದ್ರೆ ಏನೋ ಅವರನ್ನ ಕೊಲೆ ಮಾಡ್ತಾರ. ಇದಿಷ್ಟೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ನೋಡ್ರಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮ್ಯಾಗ ಬೇಕಂತ ನೀವು ಸ್ವಲ್ಪ ಕಮೆಂಟ್ ಮಾಡ್ರ. ನಾವು ಆ ಟಾಪಿಕ್ ಅನ್ನ ಸಂಪೂರ್ಣವಾಗಿ ಸರ್ಕಾರ ಬುಕ್ಗಳನ್ನೆಲ್ಲ ಓದಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಯಾವ್ಯಾವ ಇರ್ತಾವ ಅವೆಲ್ಲ ಪಾಯಿಂಟ್ನ ತೆಗೆದುಕೊಂಡು ಏನಪ್ಪ ವಿಡಿಯೋ ಮಾಡ್ತೀವಿ. ಆದಷ್ಟು ನಿಮ್ಮ ಸಹಾಯ ಇರ್ಬೇಕಷ್ಟೇ ನೋಡ್ರಿ. ನಮ್ಮ ಇನ್ಸ್ಟಾಗ್ರಾಮ್ ಕೂಡ ನಿಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ರಿ, ಹೋಗಿ ಫಾಲೋ ಮಾಡ್ಕೋದು. ಅಲ್ಲಿ ಕ್ವಿಜ್ಜು, ಇನ್ನತ್ರ ಕರೆಂಟ್ ಅಫೇರ್ಸು, ಎಲ್ಲಾ ರೀತಿಯ ಪೊಲೀಸ್ ಪ್ರಶ್ನೋತ್ತರ ಎಲ್ಲ ಬರ್ತಾ ಇರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ. ಇನ್ನ ಸ್ಮಾರಕ ಅಂದ್ರ ಈ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರ. 1951ರಲ್ಲಿ ಅಮೃತ್ಸರದಲ್ಲಿ ಜಾಲಿಯನ್ ವಾಲಾಬಾಗ್ ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಅಂದ್ರ 1951ರಲ್ಲಿ ಅಮೃತ್ಸರದ ಎಂಬ ಊರದಾಗ ಜಾಲಿಯನ್ ವಾಲಾಬಾಗ್ ಎಂಬ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರ. ಇದು ಇಂದು ಭಾರತೀಯರ ಸ್ವಾತಂತ್ರ್ಯ ಹೋರಾಟ ಕ್ರೂರ ನೆನಪಾಗಿ ಉಳಿದಿದೆ. ಇದೇನಪ್ಪಾ ಅಂದ್ರ ಇದೊಂದು ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂಬೋದೇನಪ್ಪಾ ಅಂದ್ರೆ ಇಲ್ಲಿ ಕೂಡ ಮರೆಯಲಾಗದಂತ ಒಂದು ಘಟನೆಯಾಗಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಭಾರತೀಯರೇನಪ್ಪ ಅಂದ್ರ ಅಚ್ಚುಕಟ್ಟಾಗಿ ಕುಂತು ಬಿಟ್ಟದ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ನೋಡ್ರಿ, ಇದಿಷ್ಟೇನಪ್ಪ ಅಂದ್ರ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಪೂರ್ಣ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ನೀವು ಆದಷ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋ ಯಾವ್ದು ಬೇಕಂತ ಕಮೆಂಟ್ ಮಾಡಿ. ವಿಡಿಯೋ ಕೊನೆಯವರು ನೋಡೋದಕ್ಕೆ ತುಂಬ ಧನ್ಯವಾದಗಳು.